ಹಾಯ್ ಸರ್. ಸರ್ ಏನು ಸರ್ ಇದು ಸ್ಪೆಷಲ್ ಹಾಕಿದ್ದೀರಾ? ಸರ್ ಇಲ್ಲಿ ಯಲಹಂಕದಲ್ಲಿ ಕೋಗಿಲು ಕ್ರಾಸ್ ಹತ್ರ ರೊಬೊಟಿಕ್ ಬರ್ಡ್ಸ್ ಹಾಕಿದ್ದೀವಿ ಸರ್. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಒಳಗಡೆ. ಹೇಳಿ ಸರ್ ನೋಡೋಣ. ಸರ್ ಒಳಗಡೆ ಬಂದಿದ ತಕ್ಷಣನೇ Okay. 3D ಸೆಲ್ಫೀಸ್ ಜಾಸ್ತಿ ಇದೆ ನೋಡಿ ಸರ್. ಇಲ್ಲಿ ಯಾಕಂತ ಈಗ ಫ್ಯಾಷನ್ ಆಗಿದೆ ಸರ್. ಸೆಲ್ಫಿ ಎತ್ತೋದಲ್ಲ ಈಗ ಫ್ಯಾಷನ್ನು ಅಂತದ್ರಲ್ಲಿ ನಾವು ಎಲ್ಲಿ ಹೋಗ್ತೀವೋ ಹೋಗಲ್ವೋ ಅಂತ ಜಾಗದಲ್ಲೆಲ್ಲ ನೋಡಿ ಇದೆಲ್ಲ ನೋಡಕ್ಕೆ ಒಂಥರ ಬ್ರಹ್ಮಾಂಡ ಆಗಿದೆ ಅಂತದೆಲ್ಲ ಫುಲ್ಲು ಫಿದಾ ಆಗ್ಬಿಡ್ತಾರೆ. ಖಂಡಿತ ಸರ್. ನೋಡಿ ಸರ್ ಇದೆಲ್ಲ ನೋಡಿ ಗೇಟ್ ಡೆಲ್ಲಿ ಗೇಟ್ ಇದೆ ನೋಡಿ. ನೋಡಿ ಕ್ರಿಸ್ಮಸ್ ಹತ್ರ ಕ್ರಿಸ್ಮಸ್ ಟೈಮು ಪ್ರೈಸ್ ತಗೊಳತ್ರ 3D ಅಲ್ಲಿ ನೋಡಿದ್ರೆ ಇದೇ ತರ ನಮ್ಗೆ ಕಾಣುತ್ತೆ ಸರ್. ಓಕೆ ಸರ್ 3D ಇಮೇಜಸ್ ಚೆನ್ನಾಗಿದೆ. ಹ್ಞೂ ಸರ್. ಇಲ್ಲಿ ನೋಡಿ ಸರ್ ತಾಜ್ ಮಹಲ್ ಆಗ್ರಾ ಹೋಗೋಕ್ಕಾಗುತ್ತೋ ಇಲ್ವೋ ಅಂಥವ್ರು ಇಲ್ಲಿ ತಾಜ್ ಮಹಲ್ ನಿಂತ್ಬಿಟ್ಟು ಒಂದು ಫೋಟೋ ಎತ್ಕೊಳ್ಳೋಕ್ಕೆ ಒಂಥರ ಒಳ್ಳೆ ಸ್ಥಳ ಸರ್ ಇದು. ಸರ್ ಏನು ಸರ್ ಎಫಿಲ್ ಟವರ್ ಹತ್ರ ಕರ್ಕೊಂಡ್ಬಿಟ್ಟಿದ್ದೀರಾ ನನ್ನ? ಖಂಡಿತ ಸರ್. ಲಂಡನ್ ಹೋಗೋಕ್ಕಾಗುತ್ತಾ ಸರ್ ನಮ್ಮಂಥವ್ರಲ್ಲ? ನೋಡಿ ಸರ್ ಲಂಡನಲ್ಲಿ ಇರೋ ತಗೋಬೋದು ಸರ್ ಇದು. ನೋಡಿ ಸರ್ ಕಲರ್ಫುಲ್ ಆಗಿರುತ್ತೆ ನೋಡಿ ಎಲ್ಲಾನು. ಅರಮನೆ ನೋಡಿ ಸರ್, ಅರಮನೆ ಹೆಂಗಿದೆ ನೋಡಿ ಸರ್ ಇದು. ಓ ಸ್ಪೈಡರ್ ಮ್ಯಾನ್ ಸ್ಟಿಕ್ಕು. ಏನು ನಿಮಿಷ ಸರ್ ಇದು 3D ಸರ್ ಇದು? ಹೌದು ಸರ್ 3D ನೋಡಿ ಸರ್. ಕಣ್ ಕಾಣ್ದಿರೋರಿಗೆ ಹೆಲ್ಪ್ ಮಾಡೋ ಥರ ಸರ್. ಇಲ್ಲಿ ನೋಡಿ ಸರ್ ಈ ಥರ ಎಳ್ಕೊಂಡು ಹೋಗೋ ಥರ ಇದೆ ಸರ್. ಸರ್ ಇದು ನೋಡಿ ಸರ್ ಫುಟ್ಬಾಲು ನೋಡ್ತೀರಾ? ಫುಟ್ಬಾಲ್ ಹೊಡೆದ್ರೆ ನಾವು ವಿನ್ ಆಗ್ತೀವಿ ಸರ್. ನೋಡಿ ಸರ್ ಗನ್ನಿ ಸರ್, ಚಿನ್ನದ ಗನ್ನಿ ಎಲ್ಲಾನು ಫೋಟೋ ಹಿಡ್ಕೋಬೋದು ನಾವು. ಚೆನ್ನಾಗಿರುತ್ತೆ ನೋಡಿ ಸರ್. ನೈಟ್ ಕನ್ಸಲ್ ಬಂದರೆ ಬೆಳಗ್ಗೆ ಇದ್ರೆ ಇಲ್ಲಿ ಬರ್ಬೋದು. ಖಂಡಿತ ಸರ್. ಕನ್ಸಲ್ ಬಂದರೆ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಸರ್. ನೋಡಿ ಸರ್ ದೆವ್ವ ಇರುತ್ತೆ ನೋಡಿ. ಏರಿ ಸರ್ ಇದು ಫುಲ್ಲು ಆ ಕಡೆ ಯಾರು ಇದ್ದಾರೆ ಸರ್? ಹೇಗೆ ಇಲ್ಲ ಸರ್ ನೋಡಿ ಸರ್ ಇದು ಫುಲ್ಲು ಫೈಟ್ ಮಾಡೋ ಥರ. ಸಂಕ್ರಾಂತಿ ಬಂತಲ್ವ ಸರ್, ಇದೆಲ್ಲ ಸ್ಪೆಷಲ್ ಅಲ್ವಾ ಸರ್? ಓಕೆ ಸರ್ ಇಷ್ಟು ನೋಡಿದ್ರಲ್ವ ಸರ್, ಅದರ 3D ಸೆಲ್ಫಿ ಸರ್. ಈಗ ನೋಡಿ ಸರ್ ಮೇನ್ ಪಿಕ್ಚರ್ ಬರ್ತಾ ಇದೀವಿ ನಾವು. ನೋಡಿ ಸರ್ ರೊಬೊಟಿಕ್ ಬರ್ಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಆಕ್ಷನ್ ಕೊಡ್ತಾ ಇದೆ ನೋಡಿ. ನಾವೆಲ್ಲ ಇದೆಲ್ಲ ನೋಡ್ಬೇಕಾದ್ರೆ ಎಲ್ಲೆಲ್ಲೋ ಹೋಗ್ಬೇಕು ಸರ್. ನೋಡಿ ಸರ್ ಇಲ್ಲಿ ಬಂದ್ಬಿಟ್ರೆ ಯಲಹಂಕದಲ್ಲಿ ಕೋಗಿಲು ಕ್ರಾಸ್ ಹತ್ರ ಬಂದ್ಬಿಟ್ರೆ ನೋಡಿ ಸರ್ ಪಕ್ಷಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಮಕ್ಕಳೆಲ್ಲ ನೋಡಿ ಸರ್ ಎಷ್ಟು ಖುಷಿಯಾಗಿ ಆಡ್ತಾ ಇರುತ್ತೆ ನೋಡಬೇಕು ಅಂತ. ನೋಡಿ ಸರ್ ಹೆಬ್ಬಾವು ಹೆಂಗೆ ನೋಡಿದ್ರೆ ನಿಜವಾಗ್ಲೂ ಹಾವು ಥರಾನೇ ಇರುತ್ತೆ. ಸರ್ ಕಚ್ಚೆ ಥರನೇ ಇದೆ ನೋಡಿ ಸರ್. ರಿಯಲ್ ಆಗಿ ಬಾಯಿ ಬಿಚ್ಚೋ ಥರನೇ ಕಾಣ್ತಾ ಇದೆ ಸರ್. ಇಷ್ಟು ನೋಡ್ಬಿಟ್ಟು ನಾವೆಲ್ಲ ಆನೆ ನೋಡ್ಬೇಕಾದ್ರೆ ಕಾಡಿಗೆ ಹೋಗ್ಬೇಕು ಸರ್. ಇಲ್ಲಿ ಬಂದ್ಬಿಡಿ ಸರ್. ಮೈಸೂರು ಅರ್ಜುನ ನೋಡಿ ಸರ್ ಇಲ್ಲೇ ಇರೋದು. ನಿಜವಾಗ್ಲೂ ಆನೆ ಥರಾನೇ ಇದೆ ನೋಡಿ ಸರ್ ಇಲ್ಲಿ. ಆ ಕಡೆ ಹೋಗ್ಬಿಡಿ, ಲೈಟ್ಗೆ ಚೆನ್ನಾಗಿ ಕಾಣ್ಬೋದು. ಯಲಹಂಕ ಕೋಗಿಲು ಕ್ರಾಸ್ ಬಂದು ಇದನ್ನು ನೋಡ್ಬೋದು. ಸರ್ ಇಂಥ ಪಕ್ಷಿಗಳು ನೋಡ್ಬೇಕಾದ್ರೆ ಒಂದು ಮೈಸೂರು ಝೂಗೆ ಹೋಗ್ಬೇಕು, ಇಲ್ಲ ಬನ್ನರ್ಘಟ್ಟದಲ್ಲಿ ಹೋಗ್ಬೇಕು. ಇಲ್ಲಿ ಯಲಹಂಕಕ್ಕೆ ಬಂದ್ಬಿಟ್ರೆ ಒಳ್ಳೆ ನೋಡ್ಕೊಂಡು ಇದೆಲ್ಲ ನೋಡ್ಕೊಂಡು ಹೋಗಕ್ಕೆ ಒಂದು ಒಳ್ಳೆ ಸ್ಥಳ ಮಾಡಿದೀವಿ ಸರ್. ಈಗ ಹೊಸದಾಗಿ ಮಾಡಿರೋದ್ರಿಂದ ಎಲ್ಲ ಪಕ್ಷಿಗಳನ್ನು ಇಲ್ಲಿ ನೋಡ್ಬೋದು ಸರ್. ಅದು ಮಾತ್ರನಾ ಸರ್, ಪಕ್ಷಿ ನೋಡಿದ್ರಲ್ವಾ? ಈಗ ಸ್ಟಾಲ್ಗೆ ಹೋಗೋಣ ಸರ್. ಈಗ ಹೆಣ್ಮಕ್ಳಿಗೆ ಬೇಕಿರೋದು 10 ರೂಪಾಯಿಂದ ಎಲ್ಲ ಐಟಮ್ಗಳನ್ನು ಇಲ್ಲಿ ಸಿಗುತ್ತೆ ಸರ್. 10 ರೂಪಾಯಿಂದ ಬನ್ನಿ ಸರ್. ಎಲ್ಲ ಹೆಣ್ಮಕ್ಳಿಗೆ ಬೇಕಾ ಲಿಪ್ಟಿಕ್ಕಿಂದ ರಬ್ಬರ್ ಬ್ಯಾಂಡ್ ಇಂದ ಎಲ್ಲಾನು ಸಿಗುತ್ತೆ ನೋಡಿ ಸರ್. ಇಲ್ಲಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 30 ರೂಪಾಯಿ ಎಲ್ಲಾನು ಸಿಗುತ್ತೆ ಸರ್. ಸ್ವಲ್ಪ ಎಕ್ಸ್ಕ್ಯೂಸ್ ಮೀ ಸರ್. ಲಿಪ್ಟಿಕಲ್ಲೂ ಬಂದಿದೆ ನೋಡಿ ಸರ್, ಚಾಕ್ಲೇಟ್ ಫ್ಲೇವರ್ ಅಂತೆ. ಏನೇನು ಕಲರ್ ಫ್ಲೇವರ್ ಬಂದಿದೆ ನೋಡಿ ಸರ್. ಎಲ್ಲ ಹೆಣ್ಮಕ್ಳಿಗೆ ಏನೇನು ಬೇಕಾ ಎಲ್ಲಾನು ಸಿಗುತ್ತೆ ಸರ್. ಸರ್ ಈಗ ಹೆಣ್ಮಕ್ಳದ್ದು ಆಯ್ತಲ್ಲ ಸರ್. ಈಗ ಮನೆಗೆ ಬೇಕಿರೋ ವಸ್ತು ಬೇಕಲ್ವಾ? ನೋಡಿ ಸರ್ ಇದೆಲ್ಲ ಮನೆಗೆ ಬೇಕಿರೋದು ಎಲ್ಲ ವಸ್ತುಗಳನ್ನು ಇಲ್ಲೆಲ್ಲ ಬೇರೆ 10 ರೂಪಾಯಿಂದ 100 ರೂಪಾಯಿ ಗಂಟೆ ಎಲ್ಲಾನು ಸಿಗುತ್ತೆ ಸರ್. ಎಷ್ಟು 10 ರೂಪಾಯಿ ಸರ್? ಹ್ಞೂ ಸರ್ 10 ರೂಪಾಯಿಂದ ಸಿಗುತ್ತೆ ಸರ್. ನೋಡಿ ಸರ್ ಬೋರ್ಡ್ 10 ರೂಪಾಯಿಂದ 100 ರೂಪಾಯಿ ಗಂಟೆ ಎಲ್ಲಾನು ಸಿಗುತ್ತೆ ಸರ್.
स्पेशल क्या भैया ಮ್ಯಾಜಿಕ್ ಟವಲ್ ಇದೆಯಾ ಸರ್ ಮ್ಯಾಜಿಕ್ ಟವಲ್? ಸರ್ ಮ್ಯಾಜಿಕ್ ಟವಲ್ ಅಂದರೆ ನೋಡಿ ಸರ್, ನೀರು ಹಾಕ್ತೀವಲ್ಲ ಸರ್, ಅಡಿಗೆ ಮನೆಯಲ್ಲಿ ಸಾಂಬಾರು ಚೆಲ್ಲೋದು, ನೀರು ಚೆಲ್ಲೋದೆಲ್ಲ ಸಹಜ ಸರ್. ಇದೆಲ್ಲ ಮ್ಯಾಜಿಕ್ ಟವಲ್ ತೊಗೊಬಿಟ್ರೆ ಎಲ್ಲಿದ್ರೂ ಈ ಥರ ಒರೆಸ್ಕೊಬಿಟ್ರೆ ಸ್ವಲ್ಪನೂ ತ್ಯಾವ ಇಲ್ದಂಗೆ ಬಂದುಬಿಡುತ್ತೆ ಸರ್. ಇದೇ ಸರ್ ಸ್ಪೆಷಲ್. ನೋಟ್ ಮಾಡೋಲ್ಲ ಮ್ಯಾಜಿಕ್ ಟವಲ್ಲು, ಬೇಕಾದವರು ಇಲ್ಲಿ ಬಂದು ಮಿಸ್ ಮಾಡಿ ತಗೋಬೇಕು. ಖಂಡಿತ ಸರ್. ಸರ್ ಆಮೇಲೆ ಊಟಕ್ಕೆ ಬೇಕಲ್ವ ಉಪ್ಪಿನಕಾಯಿ ಅಲ್ವಾ ಸರ್, ಇಲ್ಲಿ ನೋಡಿ ಸರ್ 30 ರೀತಿ ಉಪ್ಪಿನಕಾಯಿ ಇದೆ ಸರ್. ಖಾರ ಎಲ್ಲ ಯಾವ್ದಾದ್ರು ಬೇಕಾ ಎಲ್ಲ ರೀತಿ ಉಪ್ಪಿನಕಾಯಿನೂ ಸಿಗುತ್ತೆ ಸರ್ ಇಲ್ಲಿ. ಸರ್ ಎಲ್ಲ ಹೋಮ್ ಮೇಡಾ? ಹೋಮ್ ಮೇಡ್ ಸರ್. ಇಲ್ಲಿ ಹಾಕ್ಬಿಟ್ಟಿದ್ದೀರಾ ಹೋಮ್ ಮೇಡ್ ಚಿಕನ್ ಸರ್. ರಾಜಸ್ಥಾನಿ ಉಪ್ಪಿನಕಾಯಿ ಸರ್ ಅಷ್ಟು ಮಾತ್ರ ಇದ್ರೆ ಸರ್, ಚನ್ನಪಟ್ಟಣದ ಟಾಯ್ಸ್ ಇದೆ ನೋಡಿ ಸರ್. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಹೋಗಂಗೆ ಇಲ್ಲ ಸರ್. ನೋಡಿ ಸರ್ ನೋಡಿ ಸರ್, ಎಂತೆಂಥ ಡಿಸೈನ್ ಆಗಿದೆ ನೋಡಿ ಸರ್ ಇಲ್ಲಿ ಐಟಮು. ನೋಡಿ ಸರ್, 1 ಮಿನಿಟ್ ನೋಡಿ, ಬರೀ ಮರದಲ್ಲೇ ಆಗಿರೋದೇ ಸರ್ ಇದೆಲ್ಲ. ನೋಡಿ ಮಕ್ಕಳಿಗೆ ಆ ಕಾಲದಲ್ಲಿ ಮಾಡಿರೋದು ಸರ್. ಇದು ನೋಡಿ ಸರ್, ಅದು ನೋಡಿ ಸರ್, ನಮ್ಮ ಅದು ಹೆಂಗೆ ಓಡಾಡ್ತಾ ಇದೆ ನೋಡಿ ಸರ್. ಇದು ಸರ್ ಆ ಕಾಲದಲ್ಲಿ ಬಂಡಿತ್ತು ಸರ್. ನೋಡಿ ಇದೆಲ್ಲ ಈಗೆಲ್ಲ ಫ್ಯಾಷನ್ ಬಂದ್ಬಿಟ್ಟೈತೆ ಸರ್. ಈಗ ನೋಡಿ ಆ ಕಾಲದ ಬಂಡಿ ಈ ಥರ ಹೋಗ್ತಾ ಇದ್ದೀವಿ ಸರ್ ನಾವು ಚಿಕ್ಕ ವಯಸ್ಸಲ್ಲಿ, ಅದೆಲ್ಲ ಇದೆ ಸರ್. ಇನ್ನೊಂದು ವಿಷಯ ಏನಂದರೆ ನೋಡಿ ಸರ್, ಇದು ಮ್ಯೂಸಿಕ್ ಸರ್. ಮಕ್ಕಳಿಗೆ ಒಂಥರ ಬೋರ್ ಹೊಡಿತದಲ್ವಾ, ನೋಡಿ ಸರ್, ಮಕ್ಕಳಿಗೆ ಏನು ಬೇಕಾದ್ರೆ ನಾವು ಸಂಗೀತ ಹೇಳ್ಕೊಡ್ಬೋದು ಸರ್. ಮಕ್ಕಳು ಹೊಡೆದಾಕಕ್ಕಾಗಲ್ಲ. ಖಂಡಿತ ಸರ್, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಸರ್. ಆಮೇಲೆ ಕೆಲಸ ಮಾಡಿಬಿಟ್ಟು ಬರ್ತೀವಿ ನೋಡಿ, ಮಸಾಜ್ ಮಾಡಬೇಕಲ್ವಾ, ಮಸಾಜ್ ಎಲ್ಲಾನು ಇರುತ್ತೆ ಸರ್ ಇಲ್ಲಿ ಸ್ಪೆಷಲ್. ನೋಡಿ ಸರ್, ಯಾವ ಥರ ಬೇಕಾದ್ರೆ ಮಸಾಜ್ ಸ್ಟಿಕ್ ತಗೋಬೋದು. हॉट वाटर डाल के हॉट वाटर कोल्ड वाटर याद रखिए तो बोले हम ಸರ್ ಇದು ನೋಡಿ ಸರ್, ಕೈ ಕಾಲಲ್ಲಿ ನೋವು ಬರುತ್ತಾ, ಇದ್ರಲ್ಲಿ ಹಾಟ್ ವಾಟರ್ ಹಾಕೋಬಿಟ್ರೆ ಕೈ ಕಾಲು ಫುಲ್ ಇಟ್ಕೊಬಿಟ್ರೆ ಫುಲ್ ಕ್ಯೂರ್ ಆಗುತ್ತೆ ಸರ್. ಇದು ನೋಡಿ ಸ್ಪೆಷಲ್ ಆಗಿ ಹೊಸದಾಗಿ ಬಂದಿದೆ ಸರ್ ಇದು. ಸರ್ ಹೆಣ್ಮಕ್ಳಿಗೆ ಮೇಕಪ್ ಬೇಕು ಅಂತಾರಲ್ವ ಸರ್, ಇದರಲ್ಲಿ ಕೋಲ್ಡ್ ವಾಟರ್ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ನೋಡಿ ಸರ್, ಈ ಥರ ನೈಸಾಗಿ ಬರುತ್ತಂತೆ ಸರ್. ಸ್ಪೆಷಲ್ ಆಗಿ ಬಂದಿದೆ ನೋಡಿ ಸರ್. ಇಲ್ಲಿ ಸರ್ ಬೆಂಗಳೂರಿನಲ್ಲಿ ಪ್ರಾಡಕ್ಟ್ ನೋಡಿರೋ ಸರ್ ಇದು. ಖಂಡಿತ ಸರ್, ಇದೆಲ್ಲ ಹೊಸದಾಗಿ ಬಂದಿರೋದು ಸರ್. ಆಮೇಲೆ ಉಪ್ಪಿನಕಾಯಿ ತಿಂತಲ್ಲ ಊಟಕ್ಕೆ ಹಪ್ಪಳ ಬೇಕಲ್ವ ಸರ್, ನೋಡಿ ಸರ್ ಒಮ್ಮೆಡೆ ಹಪ್ಪಳ ನೋಡಿ ಸರ್, ಚೆನ್ನಾಗಿರುತ್ತೆ, ಸೂಪರ್ ಆಗಿದೆ ಸರ್ ಹಪ್ಪಳ. ಇದೆಯಲ್ಲ ಸರ್ ಇಲ್ಲಿ. ಖಂಡಿತ ಸರ್, ಬೇಜಾನ್ ಹಪ್ಪಳ 30 ರೀತಿ ಹಪ್ಪಳ ಇದೆ ಸರ್. ಅಲ್ಲೇ ಫ್ರೆಶ್ ಆಗಿ ಮಾಡಿ ಸ್ಯಾಂಪಲ್ ಕೊಡ್ತಾರೆ ಸರ್ ಅವರು. ಸೂಪರ್ ಸರ್. ಇಷ್ಟು ಆದ್ಬಿಟ್ಟು ನಾವು ತಿನ್ನಕ್ಕೆ ಬಿಡುವ ಸರ್? ಕೇರಳದಲ್ಲಿ ಹೋಗಿ ಅಲ್ವಾ ತಗೊಳ್ಳೋದು ಸರ್. ಇಲ್ಲೇ ನೋಡಿ ಸರ್, ಕೇರಳ ಅಲ್ವಾ ಇದೆ, ಸ್ಯಾಂಪಲ್ ಕೊಡಪ್ಪ. ಕೇರಳದಿಂದ ಇಲ್ಲೇ ಬಂದಿದೆ. ಖಂಡಿತ ಸರ್, ಕೇರಳದ ಅಲ್ವಾ, ಕೇರಳದ ಚಿಪ್ಸು ಸೂಪರ್ ಆಗಿರುತ್ತೆ ಸರ್. ಕೇರಳದಲ್ಲಿ ಹೋಗಂಗಿಲ್ಲ ಸರ್, ಫ್ರೆಶ್ ಆಗಿ ಬಂದು ಮಾಡ್ತಾರೆ ಸರ್. ಇನ್ನು ಯಾವ್ಯಾವ ಡಿಸ್ಟಿಕ್ ಸ್ಟೇಟ್ಸ್ ಎಲ್ಲ ಕಳಿಸಿದ್ದಾರೆ ಸರ್ ಇಲ್ಲಿಗೆ? ಖಂಡಿತ ಸರ್, ನೋಡಿ ಸರ್, ಸ್ಟೇಟ್ ಇದು ಗುಜರಾತ್ ಸರ್. ನಪ್ಕಿನ್ ನೋಡಿ ಸರ್, ಮಿಕ್ಸರು ಕಲರ್ ಖಾರ ಎಲ್ಲ ಆರ್ಗ್ಯಾನಿಕ್ ಆಗಿದೆಯಾ ಅಥವಾ ಏನೋ ಬಣ್ಣ ಹಾಕ್ಬಿಟ್ಟಿದ್ದೀರಾ ಸರ್? ಇಲ್ಲ ಸರ್, ಆರ್ಗ್ಯಾನಿಕ್ ಸರ್. ನೋಡಿ ಸರ್, ಸೂಪರ್ ಆಗಿರುತ್ತೆ ಸರ್ ಇದೆಲ್ಲ. ತಿಂದು ನೋಡಿದ್ರೆ ಇನ್ನೊಂದ್ಸತಿ ಬಂದ್ಬಿಟ್ಟು ಇಲ್ಲೇ ಬಂದು ತಿನ್ಬೇಕು ಅನ್ನಿಸ್ತಾ ಇದೆ ಸರ್. ಸರ್ ಇನ್ನೊಂದು ವಿಶೇಷ ಏನಂದರೆ, ಈರುಳ್ಳಿ ಹಚ್ಚೋದು ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ ಸರ್. 30 ಸೆಕೆಂಡಲ್ಲಿ ಈ ಥರ ಆಗ್ಬಿಡುತ್ತೆ ಸರ್ ಮಿಷಿನಲ್ಲಿ ನೋಡಿದ್ರೆ. ಸ್ಪೆಷಲ್ ಪ್ರಾಡಕ್ಟು, ಹೆಣ್ಮಕ್ಳು ದಯವಿಟ್ಟು ನೋಡಲೇಬೇಕು. ಮತ್ತು ಬ್ಯಾಚುಲರ್ಸ್ ನೋಡೋದು ತುಂಬ ಯೂಸ್ ಆಗುತ್ತೆ. ಖಂಡಿತ ಸರ್. ಚಿಕ್ಕ ವಯಸ್ಸಲ್ಲಿ ತಿಂದಿರೋ ಚಾಕ್ಲೇಟ್ ಸರ್ ಇದೆಲ್ಲ. ಎಲ್ಲ ನೆನಪು ನೋಡಿ ಸರ್, ಆರೆಂಜ್ ಮಿಠಾಯಿ ಎಲ್ಲ ನೆನಪಿದೆ ನೋಡಿ ಸರ್. ನೋಡಿ ಇದು ತುಂಬಾ ಹುಡ್ಕಾಡ್ತಿರ್ತಾರೆ. ಖಂಡಿತ ಸರ್, 20 ರೂಪಾಯಿ ಸರ್ ಕೊಟ್ಟರೆ ಒಂದು ಪ್ಯಾಕೆಟ್ ಕೊಡ್ತಾರೆ ಸರ್. ಇದು ನೋಡಿ ಸರ್, ಮನೆ ಬೇಕಿರೋ ಮಸಾಲೆ ಐಟಮು ಸಿಗುತ್ತೆ ಸರ್. ಬರೀ 20 ರೂಪಾಯಿ ಸರ್ ಪ್ಯಾಕೆಟು. ಯಾವ್ದಾದ್ರು ತೊಗೋಬೋದು, ಬರೀ 20 ರೂಪಾಯಿ ಹಾಕಿದ್ದಾರೆ ನೋಡಿ ಸರ್. ಬೆಸ್ಟ್ ಪ್ರೈಸ್ ಸರ್ ಇದು. ಸರ್ ಈಗ ಎಕ್ಸಾಮ್ ಟೈಮ್ ಅಂತಲ್ವಾ ಸರ್, ನೋಡಿ ಪೆನ್ನು ಕಲರ್ಫುಲ್ಲಾಗಿ ಯಾವ ಡಿಸೈನ್ ಬೇಕೋ ಅಂತ ಪೆನ್ಗಳೆಲ್ಲ ಇದೆ ಸರ್ ಮಕ್ಕಳಿಗೆ. ನೋಡಿ ಲಿಪ್ಟಿಕ್ ಪೆನ್ನು, ಕಲರ್ ಪೆನ್ನು, ಗನ್ ಪೆನ್ನು ಎಲ್ಲ ಇದೆ ನೋಡಿ ಸರ್. ಇದು ಬರೀ ಗೇಮಿಂಗ್ ಅಷ್ಟೇ, ಗೇಮಿಂಗ್ ತರ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋಕ್ಕೋಸ್ಕರ ಅದು ಬಂದಿರೋ ಸರ್. ಮಕ್ಕಳಿಗೆ ಆಸೆಯಿಂದ ಬರೀತಾರೆ ಸರ್. ಅದರಿಂದ ಗನ್ ತೊಗೊಂಡು ನಾನು ಶೂಟ್ ಮಾಡ್ತೀನಿ ನೋಡಿ ಅಂತ ಬರೆದು ಬಿಡ್ತಾರೆ ಸರ್, ABCD ಅಂತ ಖುಷಿಯಾಗಿ ಬರ್ತಾರೆ ಸರ್. ಸರ್ ಇದೆಲ್ಲಿದೆ ಸರ್ ಇದು? ಜೈಪುರ. ಹಳೆ ಕಾಲದಲ್ಲಿ ಊಟ ಆಗಿದ್ಮೇಲೆ ಎಲೆ ಅಡಿಗೆ ತಿಂತಾ ಇದೀವಲ್ಲ ಸರ್, ಈಗೆಲ್ಲ ಅದೆಲ್ಲ ಇಲ್ಲ, ಸಿಗಲ್ಲ ಸರ್. ಅದಕ್ಕೋಸ್ಕರ ಚೂರನ್ ಬಂದೈತೆ ನೋಡಿ ಸರ್. ಇದು ಸುಪಾರಿಯಲ್ಲಿ ಮಾಡಿರೋದು ಚೆನ್ನಾಗಿರುತ್ತೆ ನೋಡಿ. ಇದು ಗ್ಯಾಸ್ಟ್ರಿಕ್ ಇರುತ್ತಲ್ವ ಸರ್, ಗ್ಯಾಸ್ಟ್ರಿಕ್ಗೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಸರ್. ಓಕೆ, ತಿಂದ್ಬಿಟ್ಟೆ ಫುಲ್ ಮಸಾಲೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಗ್ಯಾಸ್ಟ್ರಿಕ್ ಹಾಕಿರೋದು ಸರ್. ಇಲ್ಲ ಜೈಪುರ ಸ್ಪೆಷಲ್ ಪ್ರಾಡಕ್ಟು ಸರ್. ಪಾರ್ಸಲ್ ಸಿಗುತ್ತೆ ಇಲ್ಲೇ ಮಾತ್ರನಾ ಸರ್? ಇಲ್ಲ ಪಾರ್ಸಲ್
ಸರ್ ಈಗ ಅಂಗಡಿಗೆ ಹೋಗಿ ಗೋಬಿ ಮಂಜೂರಿ ಮಸಾಲೆ ಎಲ್ಲ ತಿನ್ಬೇಕು ಅನಿಸ್ತೈತೆ ಸರ್. ಕೆಲವ್ರಿಗೆ ಅಂಗಡಿಗೆ ಹೋಗೋಕ್ಕಾಗಲ್ಲ, ಏನೇನು ಮಿಕ್ಸ್ ಮಾಡ್ತಾರೋ ಏನೇನು ಎಣ್ಣೆಲ್ಲ ಹಾಕ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ಸರ್, ಫುಲ್ ಇದು ಹೋಮ್ ಮೇಕ್ ಮಾಡಿರೋ ಸರ್ ಗೋಬಿ ಮಂಜೂರಿ ಮಸಾಲೆ ಸರ್. ಇವರು ಇಲ್ಲೇ ತಿಂದರೆ ನೋಡಿ ಸರ್, ಹಾಗಲಕಾಯಿ ಕೈ ಇರುತ್ತೆ ಸರ್, ಹಾಗಲಕಾಯಿ ಕೈ ಇರುತ್ತೆ. ಇದ್ರಲ್ಲಿ ತಿನ್ಬಿಟ್ಟು ಹಾಕೊಂಡು ತಿಂದರೆ ಟೇಸ್ಟ್ ಆಗಿರುತ್ತೆ ಸರ್. ಮಸಾಲೆ ಹಾಕ್ಬಿಟ್ಟು ರುಚಿ ಇಲ್ಲ, ಟೇಸ್ಟ್ ಆಗಿರುತ್ತೆ, ರುಚಿನೂ ಇರುತ್ತೆ, ಟೇಸ್ಟು ಇರುತ್ತೆ, ಹೆಲ್ತಿಗಿರುತ್ತೆ ಸರ್. ಮಕ್ಕಳು ಆಡೋಕ್ಕೆ ಏಟಾಯಿ ಸರ್, ಸೂಪರಾಗಿರುತ್ತೆ. ಮಕ್ಕಳು ಯಾರು ಬಂದರೂ ಖುಷಿಯಾಗಿ ಆಡ್ಬೋದು ಸರ್. ಇನ್ನು ಫೇಸ್ ಮಾಸ್ಕ್ಗಳಿದೆ. ಸರ್ ಮಕ್ಕಳಿಗೆ ಮನೆಗೆ ಬೇಕಿರೋದು ಉಪ್ಪು ಹಾಕೋಕ್ಕೆ ಉಪ್ಪಿನಕಾಯಿಗಾರು ಜಾರ್ ಬೇಕು ಸರ್. ಇನ್ನೊಂದು ಸರ್ ನೋಡಿ ಸರ್, ಇದು ಬರೀ 120 ರೂಪಾಯಿಗೆ 6 ಗ್ಲಾಸ್ ಅಂತೆ ಸರ್. 20 ಅರ್ಧ ಡಜನ್ನು ಸರ್. ಒಂದು ಗ್ಲಾಸ್ ರೇಟ್ 20 ರೂಪಾಯಿ ಸರ್. ಒಂದು ಚಾಯ ರೇಟ್ 20 ರೂಪಾಯಿ, 10 ರೂಪಾಯಿ ಸರ್. ನೋಡಿ 10 ರೂಪಾಯಿ ಗ್ಲಾಸೇ ಕೊಟ್ಬಿಡ್ತಾರೆ ಸರ್ 20 ರೂಪಾಯಿಗೆ. ನೆನ್ಪಿಟ್ಕೊಳ್ಳಿ ನೋಡಿ, ಇದೆಲ್ಲ ಕೈ ಬಣ್ಣ ಮಾಡಿರೋ ಸರ್. ಮನೇಲಿ ಇಡೋಕ್ಕೆ, ಒಂದು ಶೋಕೇಸ್ ಇಡೋಕ್ಕೆ, ಟೇಬಲ್ನಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಉಪ್ಪು ಹಾಕೋಕ್ಕೆ ಕೈಯಲ್ಲಿ ಆಗಿರೋ ಬಣ್ಣ ಸರ್ ಅದು. ಸೊ ಏನು ಪ್ರೈಸ್ ಸರ್ ಇದೆಲ್ಲ? ಇದೆಲ್ಲ ರೀಸನ್ ಪ್ರೈಸ್ ಸರ್. ಓಕೆ, ಇಲ್ಲಿ ಬಂದು ವಿಸಿಟ್ ಮಾಡಿ. ಯೂನಿಕ್ ಪ್ರಾಡಕ್ಟ್ ಥರ ಫೀಲ್ ಆಗ್ತಿದೆ. ಸೊ ನಿಮಗೆ ಏನು ಬೇರೆ ಶಾಪ್ಗಳಲ್ಲಿ ನೋಡ್ತಿರೋ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಒಂದು ಸ್ವಲ್ಪ ಬಂದು ವಿಸಿಟ್ ಸರ್. ಒಂದು ನಿಮಿಷ, ಯಲಹಂಕ ಕೋಗಿಲೆ ಕ್ರಾಸ್ ಹತ್ರ ಇದೆ ಇದು ಸರ್. ಈಗೆಲ್ಲ ಫೋನ್ ಇದೆ ಸರ್ ಮಕ್ಕಳ ಕೈಯಲ್ಲೆಲ್ಲನೂ. ಇಲ್ಲಿ ಬಂದುಬಿಟ್ರೆ ಬುಕ್ಕಲ್ಲಿ ಓದಿದ್ರೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಇದೆ ಸರ್. ನೋಡಿ ಸರ್, ರಾಮಾಯಣ ಇದೆ, ಅಡುಗೆ ಮಾಡೋ ಬುಕ್ ಇದೆ, ಭಗವದ್ಗೀತೆ ಇದೆ, ಎಲ್ಲನೂ ಇದೆ ಸರ್. ಮಕ್ಕಳಿಗೆ ಆಲ್ ಇನ್ ಒನ್ ಇದು ಇದೆ ನೋಡಿ ಸರ್ ಇಲ್ಲಿ ಸರ್. ಇನ್ನೊಂದು ನೋಟ್ಬುಕ್ ರೀಸನಬಲ್ ABCD ಬರಿಬೋದು, ಅಳಿಸ್ಬೋದು ಮಕ್ಕಳಿಗೆ. ಸ್ಲೇಟ್ ಥರ ಸರ್ ಇದನ್ನು. ಈಗ ಬರ್ಡ್ಸ್ ನೋಡಿದ್ದೀವಿ, ಫಸ್ಟ್ ಸೆಲ್ಫೀಸ್ ನೋಡಿದ್ವಿ, ಬರ್ಡ್ಸ್ ನೋಡಿದ್ವಿ, ನೆಕ್ಸ್ಟ್ ಸ್ಟಾರ್ಸ್ ನೋಡಿದ್ವಿ. ಅಷ್ಟೇನಾ? ಫಿಸಿಕಲ್ ಏನು ಬೇಡವಾ? ನೋಡಿ ಸರ್, ಗೇಮ್ ಇದೆ ನೋಡಿ ಸರ್. ಇಲ್ಲಿ ಟಚ್ ಮಾಡಿದ್ರೆ ಕೊಡ್ತಾರಂತೆ ಸರ್ ಕಾಸು. ಮಾತ್ರ ಇಲ್ಲ, ಇದಾಗಿದ ತಕ್ಷಣ ರಿಂಗ್ ಹಾಕಬೇಕು. ಅಲ್ಲೇ ಊರಲ್ಲಿ ಹಾಕ್ತಾರೆ ಸರ್. ರಿಂಗ್ ಹಾಕಿದ್ರೆ ಪ್ರೈಸ್ ಕೊಡ್ತಾರೆ ಸರ್. ರೇಟ್ ಪ್ರೈಸ್ ಕೊಡಿ. ಓಕೆ, ಕೊಡಿ ಸರ್ ರಿಂಗ್ ಒಂದ್ಸಲ. ಅವ್ರು ಹಾಕ್ತಾರೆ. ಒಂದು ನಿಮಿಷ, ಈ ಕಡೆ ನೋಡಿ, ರಿಂಗ್ ಹಾಕ್ತೀವಿ. 50 10 ರೂಪಾಯಿ. ಓಕೆ ಸರ್. ಓಕೆ, ಎಷ್ಟಿದೆಯೋ ಅಷ್ಟು ಅಮೌಂಟ್ ಕೊಡ್ತೀರಾ ಸರ್ ಅವ್ರಿಗೆ? ಆಡೋಕು 200, 30, 80, 40, 90. ಸೂಪರ್ ಸರ್. ಇದೇನು ಸರ್ ಇದು? ಸರ್ ಇದು ನೋಡಿ ಸರ್, 6 ಬಾಲ್ ಹಾಕಿದ್ರೆ ಪ್ರೈಸ್ ಕೊಡ್ತಾರೆ ಅಂತ ನೋಡಿದೀವಿ. ಚಿಕ್ಕ ಪ್ರೈಸ್ ಎಲ್ಲ ಗ್ಯಾರಂಟಿ ಪ್ರೈಸ್. ಅದು ಇನ್ನೊಂದು ವಿಶೇಷ ಏನಂದ್ರೆ 50 ರೂಪಾಯಿ ಆಡಿದ್ರೆ ಬೈಕ್ ಕೊಡ್ತಾರೆ ಅಂತ ನೋಡಿ ಸರ್. ಇಲ್ಲಿ ಸರ್ ಇದುವರೆಗೆ ಎಷ್ಟು ಜನ ತಗೊಂಡಿದ್ದಾರೆ ಬೈಕು? 3ನೇ ಬೈಕು ಇರುತ್ತೆ. ಇನ್ನು ಶಾಪು 45 ದಿನದಲ್ಲಿ ಇನ್ನು 45 ಬೈಕ್ ಹೋಗೋ ಚಾನ್ಸ್ ಇದೆ. ನೀವೆಲ್ಲ ಬಂದು ಆಡಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಬಾ ಬಿಡಿ ಸರ್. ವಾಲಿಬಾಲ್ ಸರ್, ಬಾಲ್ ಸರ್ 50 ರೂಪಾಯಿ ಸರ್. ಹಾಕಿದ್ರೆ 200 ರೂಪಾಯಿ ಕೊಡ್ತಾರೆ ಸರ್. ಸರ್ ಈಸಿ ಗೇಮು. ಹಾಂ ಸರ್, ಫುಲ್ಲು ಬಾಲ್ ಇದೆ. ಯಾರು ಸರ್ ಇದು? ಬಂದೂಕು ವೈಟಿಗೆ ಹಾಕ್ತೀನಿ. ಹಾಂ ಹಾಂ, ಇನ್ನೊಂದು ಹಾಕಿಟ್ಟಿರಿ. ಈ ಪಾಯಿಂಟಿಂದ ಈ ಪಾಯಿಂಟ್ ನೋಡಿ ಅಣ್ಣ. ನೆಕ್ಸ್ಟ್ ಆಗತ್ತೆ ಬಲ್ಲು ಸೆಂಟ್ರು. ಸೈಡ್ ಕೊಟ್ಟರೆ ಮಿಸ್ ಆಗುತ್ತೆ. ಓಕೆ ಓಕೆನಾ? ಓಕೆ, ಬನ್ನಿ ಸರ್. ಓಕೆ, ಹಾಂ ಏನು ಸರ್ ಸರ್ ವಿಶೇಷ? 50 ರೂಪಾಯಿಗೆ 5 ಬಾಲ್ ಕೊಡ್ತಾರೆ ಸರ್. ಓಕೆ. ಈ ಬುಟ್ಟಿಯಲ್ಲಿ 1 ಬಾಲ್ ಬಿದ್ರೂ ಪ್ರೈಸ್ ಕೊಡ್ತಾರೆ ಸರ್. 1 ಬಾಲ್ ಬಿದ್ರೂ ಒಂದು ಬಿದ್ರೂ ಒಂದು ಬಿದ್ರೂ ಪ್ರೈಸ್ ಸರ್. ಪ್ರೈಸ್ ಏನು ಬೇಕಾದ್ರೂ ತಗೋಬೋದಾ? ಇಲ್ಲ, ಏನು ಒಂದಕ್ಕೆ ಏನು ಪ್ರೈಸ್ ಇದೆ ಅದು ತಗೋಬೋದು ಸರ್. 2ಕ್ಕೆ ಏನು ಪ್ರೈಸ್ ಇದೆ ತಗೋಬೋದು, ಆ ಥರ ಸರ್. ಎಲ್ಲದಕ್ಕೂ ಏನು ಪ್ರೈಸ್ ಇದೆ ತಗೋಬೋದು ಸರ್. ಫ್ರೀಯಾಗಿ ನೀವೇನು ತೊಗೊಂಡೋಗ್ಬೇಕು ಅಂದರೆ ಹೊರಗಡೆ ಬಂದು ಒಂದು ವಿಸಿಟ್ ಮಾಡೋದು ಸಾಕು ಸರ್. ಇಷ್ಟು ನೋಡಿದ್ರಲ್ವ ಸರ್, ಅದಿಲ್ಲ ಸರ್ ಮಜಾ. ಇದು ಹಾಕೊಂಡ್ಬಿಟ್ರೆ ಹಂಗೆ ನೋಡ್ಬಿಟ್ರೆ ನಾವು ನಿಜವಾಗ್ಲೂ ರಿಯಲ್ ಆಗಿ ಆಡೋ ಥರನೇ ಕಾಣುತ್ತೆ ಸರ್. ಕೈ ಕಾಲೆಲ್ಲ ಅಲ್ಲಾಡ್ಬಿಡುತ್ತೆ ಸರ್. ನಾವು ಹಾಕಿದ್ರೆ ಒಂಥರ ಮಜಾ ಬರುತ್ತಲ್ವ ಸರ್. ಇದು ಹಾಕೊಂಡು ನೋಡ್ಬೇಕಾದ್ರೆ ಇಲ್ಲಿ ಬರಬೇಕು ಸರ್. ಬೈ ಮಾಡೋಕ್ಕಂತೂ ಆಗಲ್ಲ. ಕಾಮನ್ ಪೀಪಲ್ಸ್ ಸ್ವಲ್ಪ ಹೈ ಕಸ್ಟಮರ್ಸ್ ಬೈ ಮಾಡ್ತಿದ್ದಾರೆ. ಖಂಡಿತ ಈಗ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಖಂಡಿತ ಸರ್. 100 ರೂಪಾಯಿ ಕೊಟ್ಬಿಟ್ಟು ಈಗ ಆಡ್ಬಿಟ್ಟು ಹೋಗ್ಬಿಟ್ರೆ ಎಲ್ಲ ಆಡ್ದಂಗಿರುತ್ತೆ ಸರ್, ಖುಷಿಯಾಗಿ. ಇಲ್ಲಿ ತಕ್ಷಣ ಆಟಾಗಿ ಬಿಸಿ ತಿನ್ನೋಕ್ಕೆ ಸ್ವೀಟ್ ಕಾಣಿದೆ ನೋಡಿ ಸರ್. ಇಲ್ಲಿ ಸರ್ ಕೋಲ್ಡ್ಗೆ ಯಾವಾಗಲೂ ಸೀಸನ್ ಇತ್ತು ಐಸ್ ಕ್ರೀಮ್ಗೆ. ನೋಡಿ ಸರ್, ಇಲ್ಲಿ ಆ ರೀತಿಯ ಫ್ಲೇವರಲ್ಲಿ ಸಿಗುತ್ತೆ ನೋಡಿ ಸರ್ ಐಸ್ ಕ್ರೀಮ್. ಏನು ಸರ್ ಇದು?
ಎಲ್ಲ ಚಾಕ್ಲೇಟ್ ರೀತಿ ಸಿಗುತ್ತೆ ಸರ್ ಇಲ್ಲಿ ಐಸ್ ಕ್ರೀಮ್ಗಳು. ಹಂಗೆ ಬಂದ್ಬಿಟ್ರೆ ಬಿಸಿ ಬಿಸಿ ಟೀನು ಕುಡಿಬೋದು ಸರ್ ಇಲ್ಲಿ. ಈ ಪಾಯಿಂಟ್ ಇದೆ ಖಂಡಿತ ಸರ್. ಚಾಯ್ ವಿಕ್ಟ್ರಿ. ಹಾಯ್ ಮೇಡಮ್. ಸರ್ ಮಕ್ಕಳು ಆಡೋಕ್ಕೆ ಏರ್ ಬಲೂನ್ ಸರ್ ಇದು. ಮಕ್ಕಳು ಎಷ್ಟು ಚೆನ್ನಾಗಿ ಕುಣಿತಾರೆ ನೋಡಿ ಸರ್, ಮಕ್ಕಳು ಎಷ್ಟು ಇಂಟ್ರೆಸ್ಟ್ ಆಗಿ ಕುಣಿತಾರೆ ನೋಡಿ ಸರ್ ಇಲ್ಲಿ. ಸರ್ ಒಳಗಡೆ ಬಂದಿದ ತಕ್ಷಣ ಮಕ್ಕಳು ಆಡೋಕ್ಕೆ ಹೆಲಿಕಾಪ್ಟರ್ ತಗೊಂಡೆ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ ನೋಡಿ ಸರ್, ಒಂಥರ ಖುಷಿಯಾಗಿರುತ್ತೆ ಅದು. ಮಕ್ಕಳೊಳಗೆ ಇದೆ ದೊಡ್ಡ ಹೆಲಿಕಾಪ್ಟರ್ ಥರ ಫೀಲ್ ಕೊಡ್ತದೆ ಸರ್ ಇದು. ಖಂಡಿತ ಸರ್. ಅದರಲ್ಲಿ ಹೋದ್ರೆ ಮಹಾರಾಜ ಟ್ರೈನ್ ಸರ್, ಫ್ಯಾಮಿಲಿ ಸಮೇತ ಕುತ್ಕೊಂಡು ಹೋಗ್ಬೋದು ಸರ್. ದೊಡ್ಡವರು ಚಿಕ್ಕವರೆಲ್ಲ ಕುತ್ಕೋಬೋದು ಸರ್ ಅಲ್ಲಿ. ಖಂಡಿತ ಸರ್, ಫ್ಯಾಮಿಲಿ ಸಮೇತ ಕುತ್ಕೋಬೋದು. ನೋಡಿ ಚಿಕ್ಕ ಮಕ್ಕಳಿಗೆ ಆನೆಯಲ್ಲಿ ಕೂತ್ಕೋಬೇಕು ಅಂತ ಆಸೆ ಇರುತ್ತೆ, ಅಂತ ಚಿಕ್ಕ ಮಕ್ಕಳಿಗೆ ಆನೆ ಸರ್. ಸರ್ ಎಲ್ಲರೂ ಬೋಟಲ್ಲಿ ಆಡಬೇಕಾದ್ರೆ ನೋಡಿ ಮಗು ಎಷ್ಟು ಖುಷಿಯಾಗಿ ಆಡ್ತಾ ಇದೆ. ಬೋಟಲ್ಲಿ ಆಡೋಕ್ಕೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಸರ್ ಇದು. ಸರ್ ನೋಡಿ ಆನೆ ಥರನೇ ಜೀಪ್ ಇದೆ ಸರ್ ಇಲ್ಲಿ. ಸರ್ ಫ್ಯಾಮಿಲಿ ಸಮೇತ ಎಲ್ಲ ಬಂದ್ಬಿಟ್ರೆ ನೋಡಿ ಸರ್ ಮಹಾರಾಜ ಟ್ರೈನು. ಇದರಲ್ಲಿ ಮೈಸೂರು ಮಂಡ್ಯ ಎಲ್ಲ ಹೋಗೋ ಥರ ಖುಷಿಯಾಗಿ ಎಂಜಾಯ್ಮೆಂಟ್ ಕೊಟ್ಟು ಟ್ರೈನ್ ಕೊಡ್ತಾರೆ ಸರ್. ರೈಲ್ವೆ ಸ್ಟೇಷನ್ ಏನು ಬರುತ್ತೋ ಅದೇ ಸೌಂಡ್ ಬರ್ತಲ್ಲ ಸರ್. ಖಂಡಿತ ಸರ್, ಟ್ರೈನಲ್ಲಿ ಹೋಗೋ ಫೀಲ್ ಬರುತ್ತೆ ಸರ್. ಸರ್ ಚಿಕ್ಕ ಮಕ್ಕಳು ಗಾಡಿ ಕೇಳ್ತಾರೆ ಸರ್, ಅವ್ರಿಗೆಲ್ಲ ಗಾಡಿ ಕೊಡೋಕ್ಕಾಗುತ್ತಾ ಸರ್? ನೋಡಿ ಸರ್ ಹೀರೋ ಹೊಂಡಾ ಇದೆ, ಅಪಾಚ್ ಇದೆ, ಎಲ್ಲ ಗಾಡಿ ಇದೆ ನೋಡಿ ಸರ್. ಇದರಲ್ಲಿ ಯಾವ ಗಾಡಿ ಬೇಕಾದ್ರೆ ಮಕ್ಕಳು ಕುತ್ಕೊಂಡು ಹೋಗೋಕ್ಕೆ ಒಂಥರ ಎಂಜಾಯ್ಮೆಂಟ್ ಕೊಡುತ್ತೆ ಸರ್ ಇದು. ಸ್ವಲ್ಪ ರನ್ ಮಾಡಿದ್ದು ಮಕ್ಕಳು ಫುಲ್ ಖುಷಿ ಆಗ್ಬಿಡು ಸರ್. ಖಂಡಿತ ಸರ್. ಯಾಗೊತ್ತಾ ಎಲ್ಲ ನೋಡಿ ಅಪ್ಪಾಚಿ ಗಾಡಿ ಹೆಂಗ್ ಓಡಿಸ್ತಾರೆ ನೋಡಿ ಸರ್ ಹುಡುಗ. ಓಕೆ ಸರ್. ಸರ್ ಇದು ನೋಡಿ ಹೆಲಿಕಾಪ್ಟರ್ ಥರನೇ ಕಮಲ, ಹೋಗಿ ಬರೋಕ್ಕೆ ಒಂಥರ ಖುಷಿಯಾಗಿರುತ್ತೆ ಸರ್. ತೊಟ್ಲಲ್ಲಿ ಹೋಗಿ ಬರೋಂಗಿರುತ್ತೆ ಸರ್. ಇದೆಲ್ಲ ಬಂದು ನೀವು ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಅದು ಮೇಡಮ್ ತುಂಬ ಲೋ ಕಾಸ್ಟಲ್ಲಿದೆ ಸರ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್, ನೋಡಿದ್ರೆ ಒಂಥರ ಖುಷಿಯಾಗಿರುತ್ತೆ ನೋಡಿ ಸರ್ ಆಡಬೇಕು ಅಂತ. ಇಲ್ಲಿ ಬನ್ನಿ ಸರ್. ಇಲ್ಲ ಹತ್ರ ಬಂದುಬಿಡುತ್ತೆ. ಇಲ್ಲ ಹತ್ರ ಬರುತ್ತೆ. ಹಾಂ ಟ್ರೈನಲ್ಲಿ ಹೋಗೋ ಥರ ಇದೆ ನೋಡಿ ಸರ್ ಇಲ್ಲಿ. ನೋಡಿ ಸರ್ ನೋಡಕ್ಕೂ ಒಂಥರ ಎಲ್ಲ ನೋಡೋ ಜೇಟ್ ಎಲ್ಲ ಕಾಣುತ್ತೆ ನೋಡಿ ಸರ್. ಇದರಲ್ಲಿ ಆಡಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಸರ್. ಸರ್ ಇಷ್ಟು ಆಡ್ಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ಹೋಗೋಕ್ಕಾಗುತ್ತಾ ನಾವು ಸರ್. ಸರ್ ನೋಡಿ ಸರ್ ಡೆಲ್ಲಿ ಹಪ್ಪಳ ಎಷ್ಟು ದೊಡ್ಡದಾಗಿದೆ ನೋಡಿ ಸರ್. ಒಂಥರ ತಿಂದರೆ ಒಂಥರ ಖುಷಿಯಾಗಿರ್ಬೇಕು ಸರ್. ಕೊಡಿ ಸೂಪರಾಗಿದೆ ಸರ್. ಓಕೆ ಸರ್. ಹಂಗೆ ಬಂದ್ಬಿಟ್ರೆ ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಸಿಗುತ್ತೆ ಸರ್. ಹಂಗೆ ಬಂದರೆ ನೋಡಿ ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಮಾಡ್ತಾರೆ ಸರ್. ಓಕೆ ಸರ್. ಗೋಬಿ, ಪಾನಿಪುರಿ, ಪುರಿ. ಹಾಂ, ಗೋಬಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ ಅನ್ನೋ ಥರ ಇವರು ಸೂಪರ್ ಗೋಬಿ ಮಾಡ್ತಾರೆ. ಒಂದು ಸ್ವಲ್ಪ ಬಂದು ಇಲ್ಲಿ ಟೇಸ್ಟ್ ನೋಡಿ, ಸೂಪರಾಗಿರುತ್ತೆ. ಈ ಸ್ಟಾಲು ಎಲ್ಲಪ್ಪ ಇದೆ ಅಂತೀರಾ? ಅಂತಾರಾಷ್ಟ್ರೀಯ ರೋಬೋಟಿಕ್ ಪಕ್ಷಿಗಳ ಪ್ರಪಂಚ ಅಂತ ಎಕ್ಸಿಬಿಷನ್ ಶೋ ಹಾಕಿದ್ದಾರೆ. ಅದು ಬ್ಯಾಂಗ್ಳೂರು ಯಲಹಂಕ ಕೋಗಿಲೆ ಸರ್ಕಲಲ್ಲಿ. ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಒಂದು ಸಲ ವಿಸಿಟ್ ಕೊಡಿ. ಹಂಗೆ ಬಂದುಬಿಟ್ರೆ ಚಾಟ್ಸ್ ಐಟಮ್ ಎಲ್ಲ ಸಿಗುತ್ತೆ ಸರ್. ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ದಹಿ ಪುರಿ ಎಲ್ಲ ಪುರಿನೂ ಇಲ್ಲಿ ಸಿಗುತ್ತೆ ಸರ್.
ಫ್ರೆಶ್ ಲೆಮನ್ ಸೋಡಾ ಬೇರೆ ಸಿಗ್ತಾ ಇದೆ ಹೋಗಿ ಕೇಳೋಣ. ಸರ್ ಇಷ್ಟು ಆಡ್ಬಿಟ್ಟು ಇಷ್ಟು ತಿನ್ಬಿಟ್ಟು ಸುಮ್ಮನೆ ಹೋಗೋಕ್ಕಾಗುತ್ತಾ ಸರ್? ಲೆಮನ್ ಸೋಡಾ ಕುಡಿಬೋದು ಸರ್. ನೋಡಿ ಸರ್, ಮಸಾಲೆ ಲೆಮನ್ನು ಎಲ್ಲ ಸಿಗುತ್ತೆ ಸರ್. ಹೇಗಿದೆ ಸರ್ ಟೇಸ್ಟು? ಸೂಪರ್ ಆಗಿದೆ ಸರ್, ಜೀರ್ಣ ಆಗ್ಬಿಡುತ್ತೆ ಸರ್ ಇವತ್ತೇ ಊಟ ಮಾಡಿರೋದಲ್ಲ. ನೀವು ಅಷ್ಟು ಸ್ಯಾಂಪಲ್ ನೋಡಿದಲ್ಲ, ಇಲ್ಲಿ ನಿಮಗೆ ಡೈಜೆಷನ್ ಆಗ್ಬಿಡ್ಬೇಕು. ಖಂಡಿತ ಸರ್, ಈಗ ಮಾಡಿರೋದಲ್ಲ. ಬನ್ನಿ ಸರ್, ಇಲ್ಲಿ ಬಂದ್ಬಿಟ್ರೆ ಎಲ್ಲ ತಿಂಡಿಗಳು ಸ್ವೀಟ್ ಕಾರ್ನ್ ಪಾಪ್ಕಾರ್ನ್ ಇಂದ ಎಲ್ಲಾನು ಸಿಗುತ್ತೆ ಸರ್. ಸೋಡಾ, ಐಸ್ ಕ್ರೀಮು, ಆಲೂ ಟುಸ್ಟರು, ಬೋಂಡಾ, ಬಜ್ಜಿ ಎಲ್ಲ ತಿಂಡಿಗಳು ಏನು ಬೇಕಾದ್ರೂ ಎಲ್ಲ ಮಾಡಿಕೊಂಡು ಇಲ್ಲಿ ತಿನ್ಕೊಂಡು ಹೋಗ್ಬೋದು ಸರ್. ಬಂದ್ಬಿಟ್ರೆ ಎಲ್ಲ ಜಾಗನೂ ಒಂದೇ ಜಾಗದಲ್ಲಿ ಸಿಗುತ್ತೆ ಸರ್. ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಒಂದು ಫ್ಯಾಮಿಲಿ, ಅವ್ರನ್ನ ಕೇಳೋಣ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯನ್ಸು. ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು ಸರ್. ಮೇಡಮ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಏನೆಲ್ಲ ತಿಂದ್ರಿ, ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ಪಾನಿಪುರಿ ತಿಂದ, ಗೋಬಿ ತಿಂದ, ಆಟ ಆಡ್ದು, ಚೆನ್ನಾಗಿತ್ತು. ಪಾಪ ಖುಷಿ ಆಯ್ತಾ? ಹಾಂ, ಪಾಪ ಖುಷಿ ಆಯ್ತು. ಬೇರೆ ಯಾರು ಹೇಳಿದ್ರೆ? ಏನಿಲ್ಲ, ಚೆನ್ನಾಗಿತ್ತು ತುಂಬಾ. ತುಂಬಾ ಚೆನ್ನಾಗಿತ್ತು. ನೀವು ಬಂದು ನೋಡಿ, ತುಂಬಾ ಚೆನ್ನಾಗೈತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇವರೆಲ್ಲ ಹೊರಗಡೆ ಹೋಗಿ ಬರ್ತಾ ಇದ್ದಾರೆ, ಇವರೆಲ್ಲ ಕೇಳೋಣ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿದೆ ಸರ್, ಫ್ಯಾಮಿಲಿ ಎಲ್ಲ ಬರ್ಬೋದು, ನೋಡ್ಬೋದು, ಚೆನ್ನಾಗಿದೆ, ಒಳ್ಳೆ ಮಜಾ ಇದೆ. ಏನೆಲ್ಲ ಗೇಮ್ಸ್ ಆಡಿದ್ರಿ? ನಾವೆಲ್ಲ ಗೇಮ್ ಆಡಿದ್ವಿ, ಒಳಗಡೆ ಎಲ್ಲ ಗೇಮ್ ಆಡ್ಬೋದು. ಏನ್ ತಿಂದ್ರಿ ಸರ್? ಸ್ನ್ಯಾಕ್ಸು, ಪಾನಿಪುರಿ ತಿಂದ್ವಿ. ಚೆನ್ನಾಗಿತ್ತಾ? ಹಾಂ, ಚೆನ್ನಾಗಿತ್ತು. ಸರ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಹಾಂ, Very nice. It was very decorative. It was very nice. Like looking at the place is very nice. बहुत अच्छा लगा, दूसरा टाइप का है। गेम तो बहुत सारा है। Like we had a game. We won this one. This Steven Box. We won this. Okay, you want this? Yeah, we won this. और पॉकेट भी मिला है। ವೆರಿ ಗುಡ್ ಪ್ಲೇಸ್, ಮೋಜ್ ವಿಜಿಟ್ ಪ್ಲೇಸ್. ಅಮ್ಮರು ಎಲ್ಲಿಂದ ಬಂದಿದ್ದಾರೆ ಕೇಳೋಣ. ಅಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ? ನಾವ ಹಂಗೆ ಮಾತಾಡಿ. ಚಿಂತಾಮಣಿಯಿಂದ. ಎಲ್ಲಿಂದಮ್ಮ? ಚಿಂತಾಮಣಿ ಹತ್ರ ತುಮ್ಲಲ್ಲಿ. ಚೆನ್ನಾಗಿದೆಯಮ್ಮ? ಹಾ, ಚೆನ್ನಾಗೈತೆ, ಸೂಪರ್ ಆಗೈತೆ. ತಿಂಡಿ ಎಲ್ಲ ಚೆನ್ನಾಗಿತ್ತಾ? ಹೊರಗಡೆ ಸ್ನ್ಯಾಕ್ಸ್ ಹಾ, ಎಲ್ಲ ಚೆನ್ನಾಗೈತೆ. ಯಾರು ಬಂದಿದ್ದೀರಮ್ಮ? ನಾವು 8 ಜನ ಬಂದಿದ್ವಿ. ಅಮ್ಮ ಎಲ್ಲ ಚೆನ್ನಾಗಿತ್ತಾ? ಸರ್ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದ್ದೀರಾ, ಹೇಗೆ ಸರ್ ಎಕ್ಸ್ಪೀರಿಯನ್ಸ್? It was fantastic and the rides was so fun. I think I have to come again. It was so fun. I think 2 times. You win anything? Yeah, we won a scratcher and box. What about that? It was so fun. I think it's good. And, yeah. We You are recommend coming from Bangalore, sir. which area? Bangalore class. Studying in? Delhi Public School. 7th grade. ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಅದೇ ತರ ಫುಡ್ ವೆರೈಟೀಸ್ ಎಲ್ಲ ಇದೆ. ಹೇಗಿತ್ತು? हाँ, ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಗೂ ನೋಡಿ ಸರ್, ಎಷ್ಟು ಪುಟಾಣಿ ಮಕ್ಕಳೆಲ್ಲ ಎಷ್ಟು ಕುಣಿತಾ ಇದ್ದಾರೆ ನೋಡಿ ಸರ್. ಅವನು ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಆಡಕ್ಕೆ ಜಂಪ್ ಜಂಪ್. ಮಕ್ಕಳಿಗೆ ಒಂಥರ ಎಕ್ಸಸೈಸ್ ಆಗುತ್ತೆ ಸರ್ ಇದರಲ್ಲಿ. ನೀವು ಇಲ್ಲಿಗೆ ಬರೋದ್ರಿಂದ ಗೇಮ್ಸ್ ಆಡ್ಬೋದು, ಶಾಪಿಂಗ್ ಮಾಡ್ಬೋದು. ಸೊ ಮತ್ತು ಓಲ್ಡ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. 3D ಸೆಲ್ಫೀಸ್ ತೊಗೋಬೋದು. ಈ ರೀತಿ ತುಂಬ ಇಮೇಜಸ್ಗಳು ಸಿಗುತ್ತೆ ನಿಮಗೆ. ತಾಜ್ ಮಹಲ್ ಆಗ್ಬೋದು, ಎಫೆಲ್ ಟವರ್ ಆಗ್ಬೋದು. ಆಡಿ ಸುಸ್ತಾದವರು ಡೈರೆಕ್ಟ್ ಇಲ್ಲಿ ಬರ್ಬೋದು. ಏನು ಸರ್ ಸ್ಪೆಷಲು? ಸರ್ ಮಸಾಲೆ ಟುಸ್ಟರ್ ಸರ್, ಇದು ಸ್ಪ್ರಿಂಗ್ ಟುಸ್ಟರ್ ಥರ ಬರುತ್ತೆ. ಇದು ಇದರ ಚಟ್ನಿ ಮಾಡಿ ರೋಲ್ ಮಾಡಿ ಇದರ ಮಸಾಲೆ ಹಾಕಿ ರೋಸ್ಟ್ ಆಗ್ತದೆ. ಇದು ಅಕ್ಕ ಸ್ಪೆಷಲ್ ಅಂತ ಹೇಳ್ಬೋದು. ಈ ಕಡೆ ಬನ್ನಿ ಸರ್. ಫ್ರೆಶ್ ಆಗಿ ಮಾಡ್ಕೊಡೋದಕ್ಕೆಲ್ಲ ಹೇಳಿ ಸರ್. ನೋಡಿದ್ರೆ ಹೆಂಗ್ ಚೆನ್ನಾಗಿದೆ ನೋಡಿ ಸರ್, ರೌಂಡ್ ರೌಂಡ್ ಆಗಿ ತಿನ್ಬೇಕಾದ್ರೆ. Colourful ಆಗಿ. ಖಂಡಿತ ಸರ್, ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? 5 ವರ್ಷ ಸರ್. ಒಂದ್ಸತಿ ತಿಂದ್ರೆ ಬಾರ್ದೇ ಬದೇ ತಿನ್ಬೇಕು ಬಂದು. ಖಂಡಿತ ಸರ್, ಎಕ್ಸಿಬಿಷನ್ ಹುಡ್ಕೊಂಬಂದು ತಿನ್ನೋ ಥರ ಇದೆ ಸರ್. ಓಪನ್ ಮಾಡಿ ಸರ್, ಚಳಿಗೆ ಎಷ್ಟು ಬಿಸಿಯಾಗಿ ಕಾಣ್ತಾ ಇದೆ ನೋಡಿ ಸರ್. ಸ್ವೀಟ್ ಕಾರ್ನು ತಿನ್ಬೇಕು ಅಂದ್ರೆ ತಿನ್ಬೇಕಾ ಇದೆ ಸರ್. ಒಂದು ಕೊಡಿ ಸರ್. ಎಲ್ಲರೂ ಈಗ
ಸಂಕ್ರಾಂತಿ ರಜಾ ಬರ್ತಾ ಇದೆಯಲ್ವ ಸರ್, ಈಗ ಮಕ್ಕಳು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತಾರೆ ಸರ್. ಎಲ್ಲಿ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಈಗ ಕೆಲ್ಸಕ್ಕೆ ಹೋಗಿ ಬರ್ತೀರಾ, ನಿಮ್ಗೆ 1 ದಿವಸ 2 ದಿವಸ ರಜಾ ಇರುತ್ತೆ. ಅಂಥ ಜಾಗದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಝೂ ಥರನೇ ಇರುತ್ತೆ ಸರ್. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜಾಗ ಕೊಡಬೇಕಾದ್ರೂ ಇಲ್ಲಿ ಬರ್ಬೋದು ಸರ್. ಈಗ ಬಂದುಬಿಟ್ರೆ ಒಳಗಡೆ ಸೆಲ್ಫೀಸ್ ಇರುತ್ತೆ. ಮಕ್ಕಳಿಗೆ ಝೂ ಅಲ್ಲಿ ನೋಡೋ ಥರನೇ ಪಕ್ಷಿಗಳಿದೆ ಸರ್. ಅಲ್ಲಿ ನೋಡಿಕೊಂಡು ಸ್ಟಾಲ್ಗಳು ನೋಡಿಬಿಟ್ಟು ಗೇಮ್ಸ್ಗಳು ಆಡಿಬಿಟ್ಟು ಎಲ್ಲ ಎಂಜಾಯ್ಮೆಂಟ್ ಅಮ್ಯೂಸ್ಮೆಂಟ್ ಎಲ್ಲ ಆಡಿಬಿಟ್ಟು ಹೋದರೆ ಮಕ್ಕಳಿಗೆ ಒಂಥರ ಎಂಜಾಯ್ಮೆಂಟ್ ಬರುತ್ತೆ ಸರ್. ಈಗ ಎಕ್ಸಾಮ್ ಟೈಮ್ ಬರುತ್ತಲ್ವ ಸರ್, ಅಲ್ಲಿ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಮಕ್ಕಳು ತಿರ್ಗಾ ಕೇಳೋದೇ ಇಲ್ಲ ಎಲ್ಲಿ ಹೋಗಬೇಕು ಕರ್ಕೊಂಡು ಹೋಗಿಂತ. ಅಷ್ಟೆಲ್ಲನೂ ಇಲ್ಲೇ ಒಂದೇ ಜಾಗದಲ್ಲಿ ಸಿಗ್ಬಿಡುತ್ತೆ ಸರ್. ನೀವು ಬಂದುಬಿಟ್ರೆ ಮಕ್ಕಳ ಜೊತೆಲಿ ಬಂದುಬಿಟ್ರೆ ನೀವು ಫ್ಯಾಮಿಲಿ ಜೊತೆಲೂ ಒಂದು ಈವ್ನಿಂಗ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ. ನಿಮ್ಮ ಮಕ್ಕಳಿಗೂ ಒಂಥರ ಎಂಜಾಯ್ಮೆಂಟ್ ಕೊಟ್ಟೋದಂಗೆ ಇರುತ್ತೆ. ನಿಮಗೂ ಕೆಲಸದಿಂದ ಬಂದುಬಿಟ್ರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಎಲ್ಲರೂ ಜಾಲಿಯಾಗಿ ಇದ್ಬಿಟ್ಟು ಈ ಸಲ ಕೋಗಿಲು ಕ್ರಾಸ್ ಸರ್, ಯಲಹಂಕ ಬೈಪಾಸು ಕೋಗಿಲು ಕ್ರಾಸ್ ಸರ್ಕಲಲ್ಲೇ ಇದೆ ಸರ್ ನಮ್ಮದು KPS ಸ್ಟಾರ್ ಫೈರ್ ಅಮ್ಯೂಸ್ಮೆಂಟ್ ಅಂತ. ಇಲ್ಲಿ ಬಂದುಬಿಟ್ರೆ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂಥರ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಸ್ಥಳ ಸರ್ ಇದು. ಸರ್ ಪಾರ್ಕಿಂಗ್ ಒಳ್ಳೆ ವ್ಯವಸ್ಥೆ ಇದೆ ಸರ್ ಇಲ್ಲಿ. ಖಂಡಿತ ಸರ್, ಪಾರ್ಕಿಂಗ್ಗೆ ಕಾರ್ಗಳು ಎಷ್ಟು ಕಾರ್ ಬಂದ್ರೂ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ನೀಟಾಗಿ ಮಾಡಿದ್ದೀವಿ ಸರ್, ಯಾವುದೇ ಇದಿಲ್ದಂಗೆ ಮಾಡಿದ್ದೀವಿ. ನೀವು ಬಂದುಬಿಟ್ರೆ ಒಂದು ಸಂಜೆ ಒಂದು ಈವ್ನಿಂಗ್ ಫಂಡ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಥಳ ಸರ್. ಒಳ್ಳೆ ಅವಕಾಶ ಇದೆ ಸರ್ ನಿಮಗೆ. ಸರ್ ಇದು ಎಲ್ಲಿವರೆಗೆ ಇರುತ್ತೆ ಇದು? ಸರ್ ಇದು ಫೆಬ್ರವರಿ 8 ಗಂಟೆ ಇದೆ ಸರ್ ಇಲ್ಲಿ. ಅದಕ್ಕೋಸ್ಕರ 2025 ಫೆಬ್ರವರಿ 25th ಗಂಟೆ ಇದೆ ಸರ್ ಇಲ್ಲಿ. ಬಂದುಬಿಟ್ಟು ಎಲ್ಲರೂ ನೋಡ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಜಾಗ ಇದೆ ಸರ್ ಇಲ್ಲಿ. ಬಸ್ ಫೆಸಿಲಿಟಿನೂ ಮೇಯ್ನ್ ಇದೆ ಸರ್, ಚೆನ್ನಾಗಿದೆ ಸರ್ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಇದನ್ನು ತೋರಿಸ್ಕೊಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್. ಈ ಎಕ್ಸಿಬಿಷನ್ನು 2025 ಫೆಬ್ರವರಿ ಎಂಡ್ವರೆಗೆ ಇರುತ್ತೆ. ಸೊ ಎಲ್ಲರೂ ಬೇಗ ಬಂದು ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಅವರ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಯಾರು ಫಾಲೋ ಮಾಡ್ತಿಲ್ವೋ ದಯವಿಟ್ಟು ಫಾಲೋ ಮಾಡಿ.